ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿಯ ರಂಗನಾಥ ಸ್ವಾಮಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿಯ ವಿಜಯನಗರ ಶಾಖಾ ಮಠದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು, ಶಾಲೆಯ ಮುಖ್ಯ ಶಿಕ್ಷಕ ವಿಜಯಸಿಂಹ, ನಟರಾಜು ಹಾಗೂ ಶಿಕ್ಷಕರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ, ಅನುದಿನ ಗುರುವಿನೊ ಅನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬಿಡಿರಿ, ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ತಾನುಭವದ ಸುಖ ತಾನೇ ಕೈ ಸೇರುವುದು, ತಾನುಭವದ ಸುಖ ತಾನೇ ಕೈ ಸೇರುವುದು. ಅನುಗೊಳಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ.
ಏನು ಈ ರಂಗನಾಥ ಶಾಲೆ ಅಂತಂದರೆ ನಾನು ಕಂಡಂಗೆ ಇಡೀ ಮಾಗಡಿ ತಾಲೂಕಿನಲ್ಲಿ ಒಳ್ಳೆಯ ಶಿಸ್ತಿನಿಂದ, ಏಕೆಂದರೆ ಬೇರೆ ಶಾಲೆಗಳು ಕೂಡ ನಾನು ಹೋಗ್ತಾ ಇರ್ತೀನಿ, ಆ ಶಾಲೆಗಳಿಗೂ ಈ ರಂಗನಾಥ ಶಾಲೆಗಳಿಗೂ ಭಾಳ ವ್ಯತ್ಯಾಸ ಇದೆ. ಏಕೆಂದರೆ ಒಂದು ಡಿಸಿಪ್ಲಿನ್ ಅಂತಕ್ಕಂಥದ್ದು ನಾವು ಎಲ್ಲಿ ಬೆಳೆಸ್ಕೊಳ್ತೀವೋ ಅಲ್ಲಿ ನಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ. ಯಾರು ಡಿಸಿಪ್ಲಿನನ್ನು, ಶಿಸ್ತನ್ನು ಬೆಳೆಸ್ಕೊಳ್ತಾರೋ ಸಣ್ಣದ್ರಿಂದ, ಅವರು ಮುಂದೆನೂ ಕೂಡ ಅವ್ರ ಜೀವನದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡೋದಕ್ಕೆ ಈ ಡಿಸಿಪ್ಲಿನ್ ಅಂತಕ್ಕಂಥದ್ದು ಭಾಳ ಮುಖ್ಯ. ಮಕ್ಕಳೇ, ನೀವೆಲ್ಲರೂ ಕೂಡ ಈಗೆಲ್ಲ ಕೈನಲ್ಲಿ ಕೆಲವೆಲ್ಲ ಪ್ರೈಸ್ಗಳನ್ನು ತಗೊಂಡಿದ್ದೀರಾ. ಎಲ್ಲ ಆಟ ಮತ್ತು ಪಾಠಗಳಲ್ಲಿ ಭಾಗವಹಿಸಿ ಕೆಲವರಿಗೆಲ್ಲ ಪ್ರೈಜಸ್ಸು ಕೂಡ ಬಂದಿವೆ, ಕೆಲವರು ಬಂದಿಲ್ಲ. ಆದರೂ ಕೂಡ ಭಾಗವಹಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಏಕೆ ಅಂತಂದರೆ ಭಾಗವಹಿಸೋದು, ಯಾರು ಭಾಗವಹಿಸ್ತಾರೋ ಅವರೆಲ್ರಿಗೂ ಕೂಡ ನಾವು ಪ್ರೈಸನ್ನು ಕೊಡೋಕ್ಕಾಗಲ್ಲ, ಹೌದಲ್ವಾ? ಈಗ ಎಲ್ಲರೂ ಓಡ್ತಾ ಇರ್ತೀರ, ಎಲ್ಲರೂ ಓಡೋರೆಲ್ಲ ಫಸ್ಟ್ ಬರೋಕ್ಕಾಗುತ್ತಾ? ಬಟ್ ಪ್ರಯತ್ನ ಮಾಡ್ಬೋದಲ್ವಾ? ಈ ಸಾರಿ ಅವ್ರು ಫಸ್ಟ್ ಬಂದವ್ರೆ ಅಂದರೆ ನಾವೇನು ಮಾಡ್ಬೋದು? ನೆಕ್ಸ್ಟ್ ನಾವು ಬರ್ಬೋದು, ಹೌದಲ್ವಾ? ಹಾಗೆ ವಿದ್ಯಾಭ್ಯಾಸನೂ ಕೂಡ ಅಷ್ಟೇ. ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಮುಂದಿನ, ಏಕೆಂತಂದರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವೆಲ್ಲರೂ ಕೂಡ ಮುಂದೆ ನಿಮ್ಮ ಹಿರಿಯರಿಗೆಲ್ಲ ಕುಳಿತಿದ್ದಾರೆ ಈ ವೇದಿಕೆ ಮೇಲೆ ನೋಡಿ, ಅವರೆಲ್ಲರೂ ಕೂಡ ಈ ಶಾಲೆಯಲ್ಲೇ ಕಲಿತು ಈ ಶಾಲೆಗೆ ನೋಡಿ ಯಾವ ರೀತಿ ಕಳಶಪ್ರಾಯರಾಗಿ ಕುಳಿತಿದ್ದಾರೆ ನೋಡಿ, ಆ ರೀತಿ ನೀವು ಕೂಡ ಆಗಬೇಕು. ಏಕೆಂತಂದರೆ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಹುದ್ದೆಗಳು ಹೋಗ್ತಕ್ಕಂಥ ಅವಕಾಶ ಇದೆ ನಮಗಿಷ್ಟೇ, ಬೇರೆ ಯಾವುದೋ ಅವಕಾಶ ಇಲ್ಲ ಮಕ್ಕಳೇ. ಆ ಅವಕಾಶಗಳನ್ನು ಬಂದಾಗ ನಾವೇನು ಮಾಡಬೇಕು? ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಮತ್ತು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಕನಸುಗಳನ್ನು ಕಟ್ಕೋಬೇಕು. ಏಕೆಂದರೆ ನಾನು ಹೀಗೆ ಆಗಬೇಕು ಅಂತ ಕನಸಿರ್ಬೇಕು ನಿಮಗೆಲ್ಲ. ಕನಸಿಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಸುಮ್ಮನೆ ಶಾಲೆಗೆ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಅಷ್ಟೇ ಆಗುತ್ತೆ. ಪ್ರತಿಯೊಬ್ಬನೂ ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ ಕನಸುಗಳನ್ನು ಕಾಣಬೇಕು. ಕನಸನ್ನು ಕಂಡು ನಾನು ಏನಾಗಬೇಕು ಅಂತಕ್ಕಂಥದ್ದನ್ನ ನಾವೇ ಹಳೆ ಬರಹವನ್ನು ಬರ್ಕೋಬೇಕು. ನಿರರ್ಥಕ. ಅದಕ್ಕೋಸ್ಕರನೇ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನು ಅಳವಡಿಸಿದ್ದೇವೆ ನಾವು. ಆ ಮೌಲ್ಯಗಳನ್ನು ದಯವಿಟ್ಟು ಎಲ್ಲರೂ ಕೂಡ, ಮಕ್ಕಳು ನೀವೆಲ್ಲರೂ ಕೂಡ ಅಷ್ಟೇ, ನಿಮ್ಮ ಅಪ್ಪ ಅಮ್ಮದಿರು ಯಾರ್ಯಾರು ಏನೇನು ಬೈತಿರ್ತೀರಿ ಎಲ್ಲ ಒಂದ್ಸರಿ ರಿವೈಂಡ್ ಮಾಡಿಕೊಂಡು, ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಿರ್ತಾರೆ ಒಂದು ಸಾರಿ ನೀವು ಎಂಜಾಯ್ ಮಾಡೋದಕ್ಕೆ ಮೊದಲು, ಏರ್ ಕಟ್ನ ಎಪ್ಪುಲಿ ಸ್ಟೈಲಲ್ಲಿ ಹೊಡ್ಸೋದಕ್ಕೆ ಮೊದಲು ಒಂದು ಸಾರಿ ಹೋಗಿ ನಿಮ್ಮ ಅಪ್ಪ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ಮಕ್ಕಳೇ. ನಿಮ್ಮ ಅಮ್ಮ ಎಲ್ಲಿ ಯಾವ ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತಾರೆ ಅಂತ ಒಂದ್ಸರಿ ನೋಡಿ ಮಕ್ಕಳೇ ನೀವು. ಯಾಕೆಂದರೆ ಈ ನಮ್ಮ BGS ಶಿಕ್ಷಣ ಸಂಸ್ಥೆ ಏನಿದೆ, ಈ ಶಿಕ್ಷಣ ಸಂಸ್ಥೆ ಒಂದೇ ಅಲ್ಲ, ಇಡೀ ನಮ್ಮ ಮಠ, ನಮ್ಮ ಇಡೀ ಭಾರತ ದೇಶಕ್ಕೆ ಕಳಶಪ್ರಾಯವಂತಹ ನಮ್ಮ ಆದಿಚುಂಚನಗಿರಿ ಮಹಾಮಠ ಏನಿದೆ, ಈ ಮಹಾಮಠದಲ್ಲಿ ಎಲ್ಲ ಮೌಲ್ಯಗಳನ್ನು ಕಲಿಸ್ತಾರೆ. ಅದಕ್ಕೆ ನಿಮ್ಮೆದುರುಗಡೆ ಇರೋ ನಾನೇ ಸಾಕ್ಷಿ. ಎಲ್ಲ ಮೌಲ್ಯಗಳನ್ನು ಇಲ್ಲಿ ರೂಢಿಸ್ತಾರೆ. ಬರ್ತಿದ್ದಂಗೆ ಜೈ ಶ್ರೀ ಗುರುದೇವನ ಪದ ಇದೆಯಲ್ಲ, ಆ ಪದವೇ ಬೇರೆ. ಆ ಪದ ಕೊಡುವಂತಹ ಒಂದು ಮಾನಸಿಕ ಶಕ್ತಿನೇ ಬೇರೆ. ಪ್ರತಿ ಎಕ್ಸಾಮ್ಗಳನ್ನ ಬರೀಬೇಕಾದ್ರೆ ಮಕ್ಕಳೇ, ನಿಮ್ಗೆ ಏನಾದ್ರು ಮಾಡ್ತೋದ್ರೆ ಒಂದ್ಸರಿ ನೀವು ಕಣ್ಣು ಮುಚ್ಚಿ ಜೈ ಶ್ರೀ ಗುರುದೇವ್ ಅಂತ ರಿಯಲಿ ಎಲ್ಲ ಜ್ಞಾಪಕ ಬರುತ್ತೆ. ನನಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸುಮಾರು ಎಕ್ಸಾಮ್ಗಳನ್ನ ಬರೆದಿದ್ದೀನಿ. CET, KES 2 ಸಾರಿ KES ಬರೆದಿದ್ದೀನಿ. ಒಂದು ಫಸ್ಟ್ ಟೈಮಲ್ಲೇ ಸೆಲೆಕ್ಟ್ ಆಗಿದ್ದೀನಿ ನಾನು, ಕರ್ನಾಟಕ ಎಜುಕೇಷನ್ ಸರ್ವಿಸ್ ಆಫೀಸರ್. ನಾನು ಈ ಒಂದು ಶಕ್ತಿಯನ್ನು ತುಂಬುವಂತಹ ಶಕ್ತಿ ನಮ್ಮ ಈ ಶಿಕ್ಷಣ ಸಂಸ್ಥೆಗಳಿಗೆ, ನಮ್ಮ ಆದಿಚುಂಚನಗಿರಿ ಮಹಾಮಠಕ್ಕೆ ಇದೆ. ಈ ಒಂದು ಮಹಾಮಠ ನೀಡ್ತಾ ಇರುವಂತಹ, ಈ ಒಂದು ಶಿಕ್ಷಣ ಸಂಸ್ಥೆ ನೀಡ್ತಾ ಇರುವಂತಹ ಎಲ್ಲ ಒಂದು ಸೌಲಭ್ಯಗಳನ್ನು ಚೆನ್ನಾಗಿ ಬಳಸ್ಕೊಂಡು ಮಕ್ಕಳೇ ತುಂಬ ಚೆನ್ನಾಗಿ ಬೆಳಿಬೇಕು. ಹೇಗೆ ಬೆಳಿಬೇಕು? ನಾನು ಹೇಳಿದ್ನಲ್ಲ, ಫಾರಿನ್ ಮಕ್ಕಳುಗಳು ಆ ಥರ ಬೆಳಿಬಾರ್ದು. ನಾವು ಯಾವುದೇ ಮಟ್ಟಕ್ಕೆ ಹೋದ್ರೂ ಕೂಡ ಅಪ್ಪ ಅಮ್ಮನ ಕಂಡ್ರೆ ಗೌರವ ಇರಬೇಕು, ಗುರು ಹಿರಿಯರನ್ನ ಕಂಡ್ರೆ ತಗ್ಗಿ ಬಗ್ಗಿ ಅವರ ಕಾಲುಗಳಿಗೆ ನಮಸ್ಕಾರ ಮಾಡುವಂತಹ ಒಂದು ಭಕ್ತಿ, ಶ್ರದ್ಧೆ ಎಲ್ಲವನ್ನ ಕೂಡ ನಾವು ರೂಢಿಸ್ಕೋಬೇಕು. ಅದಕ್ಕೆ ಮಾದರಿಯಾಗಿರ್ಬೇಕು ಅಂದರೆ ನಮ್ಮ ಪೂಜ್ಯ ಸ್ವಾಮೀಜಿಗಳನ್ನು ನೋಡ್ತಾ ಇದ್ರೇ, ಅವರ ಮುಖದರ್ಶನವನ್ನು ಮಾಡ್ತಿದ್ದಾಗೇನೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು, ಸೌಮ್ಯನಾಥ ಸ್ವಾಮೀಜಿಗಳು, ಹೀಗೆ ಸ್ವಾಮೀಜಿಗಳನ್ನು ನೋಡ್ತಿದ್ದ ಹಾಗೇನೆ ಆ ಒಂದು ಹುಮ್ಮಸ್ಸು, ಆ ಒಂದು ಭಕ್ತಿ, ಶ್ರದ್ಧೆ ನಮ್ಮಲ್ಲಿ ಬರುತ್ತೆ ಮಕ್ಕಳು.
ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಮತ್ತು ಕಾಲೇಜಿನ ರಿಸಲ್ಟು ನಮ್ಮ ಜಿಲ್ಲೆಗೆ ಪ್ರಥಮ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಒಬ್ಬ ಮಠದ ವಿದ್ಯಾರ್ಥಿ, ನಮ್ಮ ಅಂಕನಹಳ್ಳಿ ಮಠದ ವಿದ್ಯಾರ್ಥಿ, ಕುಣಿಗಲ್ ಮಾಗಡಿ ಟು ಉನಿಯದುರ್ಗ ರೋಡಲ್ಲಿ. ಈಗಾಗಲೇ ಅವರ ಅನುಭವಗಳನ್ನು ಹಂಚ್ಕೊಂಡಾಗ ಭಾಳ ಕಷ್ಟದ ದಿನ. ನಾವೆಲ್ಲ ಓದುವಾಗ ಒಂದೇ ಒಂದು ಸ್ಕೂಲ್ ಇತ್ತು ಇಲ್ಲಿ, ಗೌರ್ಮೆಂಟ್ ಕಾಲೇಜ್ ಹೈಸ್ಕೂಲ್, ಮುನ್ಸಿಪಲ್ ಹೈಸ್ಕೂಲ್ ಆಗಿತ್ತು, ಆಮೇಲೆ ಗೌರ್ಮೆಂಟ್ ಆಗಿತ್ತು. ನಾವೆಲ್ಲ ಅವಾಗ ಮಠನೇ ಆಶ್ರಯ ಮಾಡಬೇಕಾಗಿತ್ತು. ನಮ್ಮ ಸ್ನೇಹಿತರು ಹೇಳ್ತಿದ್ರಿ ಬಗಿನ್ಗೆರೆಯಿಂದ ನಡೆಯೋದು ಕಷ್ಟ ಆಗಿತ್ತು, ದುಡ್ಡಿರಲಿಲ್ಲ ಅಂತ. ನಾವು ನಮ್ಮೂರು ಮಾನಗಲ್ಲಿಂದ ಅಂಕನಹಳ್ಳಿ ಮಠಕ್ಕೆ ನಡ್ಕೊಂಡು ಹೋಗ್ಬಿಟ್ಟಿದ್ದೋ, ಅಲ್ಲೇ ಮಠದಲ್ಲಿ ಇರ್ತಿದ್ದೋ, ಹೋಗುವಾಗ ನಡ್ಕೊಂಬರ್ಬೇಕಾಗಿತ್ತು. ಚಿಕ್ಕ ಹುಡುಗರು ನಾವು. ಯಾರು ಕಷ್ಟಪಟ್ಟರೆ ಒಳ್ಳೇದಾಗ್ತದೆ, ಸುಮ್ಮನೆ ಕಾಲ ಕಳಿಬೇಡಿ ದಯವಿಟ್ಟು. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಯಾರು ಗುರುಗಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ಇಟ್ಕೊಳ್ತಾರೋ ಅವ್ರು ನಿಜವಾಗ್ಲೂ ಒಳ್ಳೇದಾಗ್ತದೆ. ಕಾನ್ಸಂಟ್ರೇಷನ್ ಇರಬೇಕು, ಇಂಪಾರ್ಟೆಂಟ್. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಕ್ಕೂ, ವಿದ್ಯೆ ಇಲ್ಲದವನ ಬರಿಮುಖವು ಆಳೂರು ಹದ್ದಿನಂತಕ್ಕೂ ಸರ್ವಜ್ಞ. ಎಜುಕೇಷನ್ ಈಸ್ ಎವ್ರಿಥಿಂಗ್, ನಾಲೆಡ್ಜ್ ಇಸ್ ಎ ಪವರ್. ನೀವು ಓದೋ ಕಡೆ ಗಮನ ಕೊಡಬೇಕು. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಗುರಿ ಇಟ್ಕೊಂಡು ಹೋಗ್ಬೇಕು. ಅಂದು ಗುರು ಇತ್ತು, ಗುರು ಇದ್ದ ಲೀಡರ್ ಆಫ್ ದಿ ನೇಷನ್. ನಮ್ಮ ಜನ ಏನಾಗಿದ್ದಾರೆ, ರಾಜಕಾರಣಿಗಳು, ವಿದ್ಯಾರ್ಥಿಗಳು, ಗುರಿ ಇಲ್ಲ ನುಗ್ಗುತ್ತಿದೆ ಕುರಿ ಎಂದು. ಚೆನ್ನಾಗಿ ಗೊತ್ತಾ ಇದ್ದೀರ, ಹಳ್ಳಿಯಿಂದ ಬಂದ ಅದಂತೂರಿಗೆಲ್ಲ ಗ್ರಾಮೀಣ ಪ್ರದೇಶ ಅಂತಂದರೆ ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿ. ಇಡೀ ಭಾರತ ದೇಶದಲ್ಲೇ ಮುಂದುವರೆದಂಥ ಒಂದು ದೊಡ್ಡ ಸಿಟಿಯದು. ಯಾರೇ ಬಂದರೂ ಆಶ್ರಯ ಕೊಡ್ತಕ್ಕಂಥ, ಉದ್ಯೋಗವನ್ನು ನೀಡ್ತಕ್ಕಂಥ ಬೆಂಗಳೂರು ರಾಜಧಾನಿ. ಬೆಂಗಳೂರು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಎಷ್ಟೋ ದೇಶಗಳಲ್ಲಿ ಭಾರತ ದೇಶ ಅಂತ ಗೊತ್ತಿಲ್ಲ, ಬೆಂಗಳೂರು ಅಂದರೆ ಗೊತ್ತಿರ್ತದೆ. ಹಾಗೆ ಅಷ್ಟು ಪ್ರಸಿದ್ಧಿಯನ್ನು ಹೊಂದಿರ್ತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ಉನ್ನತವಾದಂಥ ಹುದ್ದೆಗಳಲ್ಲಿ ಇರ್ತಕ್ಕಂಥವರು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಂದಂಥವ್ರು. ಬೆಂಗಳೂರು ನಗರದಲ್ಲೇ ಓದಂಥವ್ರು ಭಾಳ ಕಮ್ಮಿ ಇರ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವರು IAS ಆಫೀಸರು, IPS ಆಫೀಸರು, ಇನ್ನು ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಒಳ್ಳೆಯ ಉದ್ಯೋಗದಲ್ಲಿ ಇದ್ದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗೆ ನೀವೆಲ್ಲ ಗ್ರಾಮೀಣ ಪ್ರದೇಶ ಅನ್ನುವಂಥದ್ದು ಮನಸ್ಸಲ್ಲಿ ಇದ್ದರೂ ಸಹ ಈ ಒಂದು ಪರಮಪೂಜ್ಯ ಮಲಂಗ ಸ್ವಾಮಿಯ ಆಶೀರ್ವಾದದಲ್ಲಿ ನಡೀತಕ್ಕಂಥ ನಮ್ಮ ಈ ಕಾಲೇಜು ಮತ್ತು ಶಾಲೆ ಇವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ ತುಂಬ ಸಂತೋಷ. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದರು, ಶಿಸ್ತು ಬಹಳ ಮುಖ್ಯ. ನಾವೆಲ್ಲ ಅದೇ ಶಿಸ್ತಿನಿಂದ ಬೆಳೆದ್ರಿಂದ, ಶಿಸ್ತಿನಿಂದ ವಿದ್ಯಾಭ್ಯಾಸ ಮಾಡೋದ್ರಿಂದ ಇವತ್ತೆಲ್ಲ ಉತ್ತಮವಾದಂಥ ಹುದ್ದೆಯಲ್ಲಿ ಸೇವೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಹೇಳ್ತಾಯಿದ್ರು. ಹಾಗೆ ಆ ಒಂದು ಶಿಸ್ತನ್ನು ನೀವೆಲ್ಲ ಇಟ್ಕೊಂಡು, ನಮ್ಮ ಆದಿವೇಗೌಡರು ಸಹ ಅದೇ ಮಾತನ್ನು ಯಾವಾಗ ಹೇಳ್ತಿರ್ತಾರೆ, ಪ್ರತಿಯೊಬ್ಬರ ಬದುಕಿನಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಶಿಸ್ತು ಅನ್ನುವಂಥದ್ದು ಕೊನೆಯವರೆಗೂ ಇರಬೇಕು. ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನವರೆಗೂ ಇರಬೇಕು. ನಾವೆಲ್ಲ ಕೇಳಿದ್ದೀವಲ್ಲ, ನೋಡಿದ್ದೀವಲ್ಲ, ಪರಮಪೂಜ್ಯ ಬಾಲಗಂಗಾ ಸ್ವಾಮಿಯವರು, ಪರಮಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಯವರು, ಹಾಗೆ ಪೇಜಾವರ ಶ್ರೀಗಳವರು ನೋಡಿದ್ರೆ ಇಲ್ಲ, ಶ್ರೀದೇವಿ ಶ್ರೀಗಳನ್ನು ನೋಡಿದರೆ ನಮ್ಮ ಸ್ವಾಮೀಜಿಗಳು ನೋಡಿದರೆ ಅಂತ ಅಂದ್ಕೊಳ್ತೀವಿ. ಅವರ ಶಿಸ್ತು ಬರೀ ದೇಹವನ್ನು ತ್ಯಾಗ ಮಾಡೋದ್ರವರೆಗೂ ಅವರ ಶಿಸ್ತು, ಅವರ ಸೇವೆ, ಅವರ ತ್ಯಾಗ ನಿರಂತರವಾಗಿ ಅವರಲ್ಲಿ ಇತ್ತು. ಹಾಗೆ ಪ್ರತಿಯೊಬ್ಬರೂ ಸಹ ನಾವಿರುವವರೆಗೂ ನಮ್ಮ ಜೀವನದಲ್ಲಿ ಶಿಸ್ತುಗಳನ್ನು ರೂಢಿಸಿಕೊಂಡ್ರೆ ಎಷ್ಟು ಉನ್ನತ ಸ್ಥಾನಕ್ಕಾದರೂ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.